ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಏನೆಲ್ಲ ಮಾಡ್ತಿದ್ಯಾ? ಹಾ, ನಿಜವಾದ ಪೈಲ್ವಾನ ಅಂತ ಊರು ತುಂಬ ಹೇಳ್ಕೊಂಡು ಈಗ ಕತ್ಲೆ ಹೊತ್ತಲ್ಲಿ ಮೇಡಮ್ನ ನೋಡೋಕೆ ಹೋಗ್ತಿದ್ಯಾ? ಬೇಡ ಕಲರಮ್ಮ, ಬೇಡ. ನನ್ನ ತೆಪ್ಪಾತು, ನಾ ಹೋಗಿ ಮನೆ ಕತ್ತೀನಿ. ರಾಮವ್ರ ಮನೆಗೆ ಲೇಟಾಗಿ ಬಂದಿದ್ದಕ್ಕೆ ನಾನು ಕೋಪ ಮಾಡಿಕೊಂಡೆ. ಆದರೆ ಈಗ ಅವ್ರು ಕರೆದಿದ್ದಾರೆ, ನಾನೇ ಹೋಗಿಲ್ಲ ಅಂದರೆ ಜಾನು, ನಿಮ್ಮ ಅಮ್ಮ ನೋಡು ಹೆಂಗಿದ್ಲು. ಜಾನಕಿ, ಓ, ಹೆಸರು ಹೇಳಿದ ತಕ್ಷಣ ಬಂದ್ಬಿಟ್ಲಲ್ಲ. ಬಾ ಬಾ. ನೀವೇನ್ರಿ ಇದನ್ನೆಲ್ಲ ಹರಡ್ಕೊಂಡ್ ಕೂತಿದ್ದೀರಾ? ಇನ್ನೂ ನಿದ್ದೆ ಬರ್ಲಿಲ್ವಾ ನಿಮ್ಗೆ? ಇಲ್ಲ ಕಣೆ, ಇವತ್ತು ಮನೆ ತುಂಬಾ ಶಾಂತವಾಗಿತ್ತಲ್ಲ, ಅದಕ್ಕೆ ನಿದ್ದೆನೆ ಬಂದಿಲ್ಲ. ರೀ, ನನ್ನನ್ನು ವ್ಯಂಗ್ಯ ಮಾಡಿದ್ ಸಾಕು. ನಾನು ಕಾವೇರಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅವ್ರ ಮನೇಲಿ ಮೆಹಂದಿ, ಹರಟೆ, ಹಾಡು ಇಡೀ ರಾತ್ರಿ ಇರುತ್ತಂತೆ. ನೀವು ಲಾಕ್ ಮಾಡ್ಕೊಂಡು ಮಲ್ಕೊಳ್ಳಿ, ನಾನು ಕೀ ತಗೊಂಡು ಹೋಗಿರ್ತೀನಿ. ಹಾಗಾದ್ರೆ ಇವತ್ತು ರಾತ್ರಿ ಒಂದ್ ಸ್ವಲ್ಪ ನಿದ್ದೆ ಮಾಡ್ಬೋದು ಅಂತ ಆಯ್ತು. ರೀ, ನಾ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಬರ್ತೀನಿ ಜಾನಕಿ. ಸರಿ ಅಪ್ಪ, ಟೈಮ್ ಆಯ್ತಲ್ಲ, ನೀವು ಮಲ್ಕೊಳ್ಳಿ. ನಾನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮಲ್ಕೋತೀನಮ್ಮ. ಅಪ್ಪ, ನೀವು ಆರಾಮಾಗಿ ಮಲ್ಕೊಳ್ಳಿ, ನಾನು ಎತ್ತಿಡ್ತೀನಿ. ಮುತ್ತು ಮಗಳು, ಟ್ಯಾಬ್ಲೆಟ್ ತಗೊಂಡ್ಬರ್ತೀನಿ. ತುಂಬಾನೇ ಲೇಟ್ ಆಗಿದೆ. ಈಗ ಈ ಕತ್ಲಲ್ಲಿ ಹೇಗೆ ಹೋಗೋದು? ಹೋಗದೆ ರಾಮವ್ರ ಹತ್ರ ಸಾರಿ ಕೇಳ್ಬಿಡ್ಲಾ? ಆದರೆ ಅವ್ರು ಬಂದು ನನಗೋಸ್ಕರ ಕಾಯ್ತಿದ್ರೆ, ಇಲ್ಲ ಇಲ್ಲ, ಕೊಟ್ಟ ಮಾತನ್ನ ಮುರಿಯೋದು ಬೇಡ. ಯಾರು ಯಾರು ಯಾರು?
ಕೂಸು ಹೆಂಗೆ ಸಣ್ಣ ಮಗಿನ ಥರ ಮಲಗೈತೆ ನೋಡು. ಎಲ್ಲ ತಾಯಿಗೂ ನಿನ್ ಥರನೇ ಸುಳ್ಳು ಕಪ್ಪ ಇಲ್ದೇ ಇರೋಂಥ ಮಗನೇ ಸಿಗ್ಲಿ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಆ ಮಾತಾಯಿ ನಿನ್ನನ್ನು ನನ್ನ ಕೈಯಲ್ಲಿ ಕೊಟ್ಟು ಹೊಂಟೋದ್ಲು. ನನ್ನ ಕಂದ ಇದೇ ಥರ ಯಾವತ್ತು ನಿರ್ಮಲವಾಗಿ ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಜೀವಕ್ಕೆ ಜೀವ ಕೊಡೋವಂಥವನಾಗಿರು. ಯಾವತ್ತೂ ಅಟ್ಟೆ ಯಾರ ಮನಸ್ಸನ್ನು ನೋಯಿಸ್ಬೇಡ ಮಗ. ಶಾರದವಂಗಾರ ತೀಟ ಹೇಳ್ಬಿಡ್ಲಾ? ಬೇಡ ಬೇಡ, ನನ್ನ ಈಟ್ ನಂಬ್ಕೊಂಡವ್ರೆ. ನಾನು ಈ ಥರ ಕತ್ಲಲ್ಲಿ ಒಂಟಿಯಾಗಿ ಹೋಯ್ತೀವಿ ಅಂತ ಏನಾರ ಗೊತ್ತಾಗ್ಬಿಟ್ರೆ ನೊಂದ್ಕೊಳಕ್ಕಿಲ್ವೇ? ಛೇ ಏನಪ್ಪ ಮಾಡೋದು ಇವಾಗ? ರಾಮು ಹೇಳಿದ ಜಾಗ ಇದೇನಾ? ಯಾಕಿನ್ನೂ ಬರಲಿಲ್ಲ ಅವರು? ಛೇ, ಅವ್ರ ಹತ್ರ ಫೋನ್ ಇದ್ದಿದ್ರೆ ಕಾಲ್ ಮಾಡಾದ್ರೂ ಕೇಳ್ಬೋದಿತ್ತು. ಎಷ್ಟೊತ್ತಾಯ್ತು ನಾನಿಲ್ಲಿ ಬಂದು ಸಿಕ್ಕಾಕೊಂಡೆ. ಈ ಮನುಷ್ಯ ಯಾವಾಗಲೂ ಹೀಗೆ. ನಾನೇ ಹುಚ್ಚಿ, ಅವ್ರ ಮಾತು ಕೇಳಿ ಬಂದನಲ್ಲ, ನನಗೆ ಬುದ್ಧಿ ಇಲ್ಲ. ಇನ್ನೂ ಕಾಯ್ತಿದ್ರೆ ಪ್ರಯೋಜನ ಇಲ್ಲ. ಯಾಕೆ, ಏನಾಯ್ತು? ಈಗ ಬರೋದು ನಂಗೆ ಭಯ ಆಯಿತು. ಭಯನಾ? ನಿಮ್ಗೇನು ಗೊತ್ತು, ನನಗೆ ಕತ್ಲೆ ಅಂದರೆ ಸಿಕ್ಕಾಪಟ್ಟೆ ಭಯ. ನಾನು ಹೇಗೆ ಬಂದೋ ನನಗೆ ಗೊತ್ತಿಲ್ಲ. ಅಯ್ಯೋ, ನಿಮ್ಗಿಂತ ನನ್ನ ಪರಿಸ್ಥಿತಿ ಸ್ಯಾನೆ ಕೆಟ್ಟಾಗಿತ್ತು.
ನಾನು ಹೆಂಗೆ ಬಂದೋ ನನಗೆ ಗೊತ್ತಿಲ್ಲ. ಯಾಕೆ ನಿಮಗೂ ಕತ್ಲೆ ಅಂದರೆ ಭಯನಾ? ಚಚೆ ಒಂದೇ ಏಟ್ಗೆ ಹೊಡೆದು ಓಡಿಸ್ಬಿಡ್ತೀನಿ. ಯಾಕೆ ಇಷ್ಟೊತ್ತು ಎಲ್ಲಿದ್ರಿ ನೀವು? ಅದು ನೀವು ಕೇಳಂಗೂ ಇಲ್ಲ, ನಾನು ಹೇಳಂಗೂ ಇಲ್ಲ. ಆದರೆ ನಿಮಗೆ ನನ್ನ ಮ್ಯಾಗ ಸಂದ ಕೋಪ ಬಂದೈತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನಾನು ತೋರಿಸೋದನ್ನ ನೀವು ನೋಡಿದ್ರೆ ಎಂಥ ಕೋಪನೂ ಹೊಂಟೋಯ್ತದೆ. ಬನ್ನಿ ಹೋಗುಮ. ಇಲ್ಲ ಇಲ್ಲ, ಅದೇನೇ ಇದ್ರು ಇಲ್ಲೇ ತೋರಿಸಿ. ಇಲ್ಲೆಂಗಾಯ್ತದೆ? ನಾವು ಅದನ್ನು ಹುಡುಕ ಹೋಗ್ಬೇಕು, ಅದು ಊರೊಳಗೆ ಬರೋಕ್ಕಿಲ್ಲ. ಬನ್ನಿ. ಅಂದ್ರೆ ಈಗ ಎಲ್ಲಿಗೆ ಹೋಗ್ಬೇಕು? ನಾನು ಹೊಲಕ್ಕೆ. ಅಯ್ಯೋ ಇಲ್ವೇ ಇಲ್ಲ, ಹೊಲಕ್ಕಂತೂ ಬೇಡವೇ ಬೇಡ. ಇಟ್ವಾಗ್ಲೂ ಬರೋಕ್ಕಿಲ್ವಾ? ಅದು ಅಯ್ಯೋ ನಡೀರಿ ನಡೀರಿ. ಎಲ್ಲಿಗೆ? ಹೊಲಕ್ಕೆ. ವಾಕೆ ವಾಕೆ ನಡ್ರಿ. ನೀವ್ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಯಾಕೆ ಯಾವಾಗ್ಲೂ ಹೀಗೆ ಮಾಡ್ತೀರಾ? ನಿಮ್ ಹತ್ರ ಮತ್ತೆ ಮಾತಾಡ್ಲೇಬಾರ್ದು ಅನ್ನೋಷ್ಟು ಕೋಪ ಬಂದಿತ್ತು ನನ್ಗೆ. ಅಲ್ಲ, ಒಂದ್ ಹುಡುಗಿ ಕತ್ಲಲ್ಲಿ ಕಾಯ್ತಿರ್ತಾಳೆ, ಬೇಗ ಬರ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಯಾಕೇನು ಮಾತಾಡ್ತಿಲ್ಲ? ಮೇಡಮ್, ನೀವು ಇಷ್ಟು ಸಂದಾಗ ಮಾತಾಡ್ತಿರ್ಬೇಕಾದ್ರೆ ನಾನು ಹೆಂಗೆ ಮಧ್ಯದಲ್ಲಿ ಮಾತಾಡಿ ಕೆಡಿಸ್ಲಿ ಹೇಳಿ? ಅಂದರೆ ಏನೂ ಇಲ್ಲ, ನೀವು ಮಾತಾಡ್ತಾ ಇರಿ, ನಾನು ಕೇಳಿಸ್ಕೊತಾ ಇರ್ತೀನಿ. ಅದು ಹೇಗಾಗುತ್ತೆ? ನೀವು ಮಾತಾಡಿ, ಮಾತಾಡ್ತಾ ಬಂದ್ರೆ ಭಯ ಹೋಗುತ್ತಂತೆ. ಓಹೋ, ಭಯದ ಬಗ್ಗೆ ಸ್ಯಾನೆ ತಿಳ್ಕೊಳಂಗಿದ್ದೀರಾ? ಏನಾಯ್ತು? ವಾ, ಇದಕ್ಕೆ ಭಯ ಬಿದ್ದಿದ್ದೀರಾ? ಸತ್ಯ ಇದು. ಮೇಡಮ್, ನೀವೊಂದು ಕೆಲಸ ಮಾಡಿ, ನಾನು ಹಿಂದೆನೇ ಬೆಳಕಾಕ ಬನ್ನಿ. ಆದ್ರೆ ನಿಮ್ಗೆ ಹೇಗೆ ದಾರಿ ಕಾಣುತ್ತೆ? ಮೇಡಮ್, ಚಿಕ್ಕ ವಯಸ್ಸಿಂದ ಹಾಡು ಬೆಳೆದ ಜಾಗ, ಕಣ್ಣು ಮುಚ್ಕೊಂಡಾರ ಕರೆಕ್ಟಾಗಿ ಹೋಗ್ಬಿಡ್ತೀನಿ. ದಿಗ್ಲು ಬೀಳದೆ ಬನ್ನಿ. ಮನೇಲಿ ಏನು ಹೇಳ್ದೆ ಈ ಕತ್ಲಲ್ಲಿ ಇವ್ರ ಜೊತೆ ಹೋಗ್ತಿದ್ದೀನಲ್ಲ, ಇದು ಸರಿನಾ? ರಾಮು ಅವರನ್ನು ಮಾತ್ರ ಯಾಕೆ ಇಷ್ಟೊಂದು ನಂಬ್ತೀನಿ? ಬರ್ತಾ ಇದ್ದೀರಾ? ಹಾ ಬನ್ನಿ ಬಿರ್ನೆ. ರೀ, ನೀವಿನ್ನೂ ಮಲಗಿಲ್ವಾ? ಮೆತ್ತಗೆ ಮಾತಾಡೆ. ಜಾನಕಿ ಮಲಗಿದಾಳೆ, ನಾನು ಈಗ ತಾನೇ ಬಂದು ಕೂತೆ. ನಿಮಗೆ ನಿದ್ದೆ ಬರಲಿಲ್ವಾ? ಅದು ನಿನ್ನ ಗೋರಂಟಿ ನೋಡೋಣ ಅಂತ. ಗೋರಂಟಿನ ಬೆಳಿಗ್ಗೆ ನೋಡಿದ್ರೆ ಆಗಿರೋದಪ್ಪ. ತೋರ್ಸೆ. ನೋಡಿ, ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಕೆಂಪು ಜಾಸ್ತಿ ಆದರೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತೆ, ನಿಜನಾ? ಏನಿವತ್ತು ಗೋರಂಟಿ ನೋಡಬೇಕು ಅಂದ್ರಿ, ನಿದ್ದೆ ಬರ್ತಿಲ್ಲ ಅಂದ್ರಿ, ಈಗ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀರಾ? ಏನು ಸಮಾಚಾರ? ಸುಶಿ, ನನಗೆ ಆಗಾಗ ಟ್ರಾನ್ಸ್ಫರ್ ಆಗೋದ್ರಿಂದ
ನಮ್ಮ ನೆಂಟ್ರಿಷ್ಟ್ರ ಮದುವೆ ತುಂಬ ಮಿಸ್ ಮಾಡ್ಕೊಂಡಿರ್ಬೇಕಲ್ಲ ನೀನು. ಮಿಸ್ ಮಾಡ್ಕೊಂಡಿದ್ದೀನಿ ಅಂತೇನೂ ಇಲ್ಲ, ಆದರೆ ನಾವು 4 ಕಡೆ ಹೋದರೆ ತಾನೇ ನಮ್ಮ ಜಾನಕಿ ಮದುವೆ ಮಾಡೋಕ್ಕೆ ಅನುಕೂಲ ಆಗೋದು. ನನಗೂ ಆವಾಗಿಂದ ಜಾನು ಮದುವೆ ಬಗ್ಗೆ ಯೋಚನೆ ಆಗಿದೆ ಸುಶಿ. ನಿಮ್ಗೀಗ ದಿಢೀರಂತ ನಮ್ಮ ಮಗಳು ಜಾನಕಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಗೊತ್ತಾಯ್ತಾ? ಯಾವತ್ತಿದ್ರು ಅವಳು ನಮ್ಮ ಮಗುನೇ. ನೀವು ಸುಮ್ಮನೆ ಇರಿ. ಈಗ ಅವಳು ಅದೆಷ್ಟೋ ಮಕ್ಳಿಗೆ ಪಾಠ ಹೇಳೋ ಟೀಚರ್ ಆಗಿದ್ದಾಳೆ. ನಾವು ಆದಷ್ಟು ಬೇಗ ಅವಳ ಮದುವೆ ಕಾರ್ಯನ ಶುರು ಮಾಡಬೇಕು. ಓ ಮೈ ಗಾಡ್, ಆಗ್ಲೇ ನಾನು ತಾತ ಆಗೋ ಕಾಲ ಹತ್ರ ಬಂತ. ಆ ಕಾಲ ಯಾವಾಗಲೂ ಬಂದು ಹೋಗಾಯ್ತು ರೀ. ಆದರೆ ಇನ್ನೂ ನಿಮ್ಗೆ ಆ ಜವಾಬ್ದಾರಿ ಬಂದಿಲ್ಲ ಅಷ್ಟೇ ರೀ. ನಮ್ಮ ಜಾನಕಿಗೆ ತುಂಬ ಸ್ಮಾರ್ಟ್ ಆಗಿರೋ, ಡೀಸೆಂಟ್ ಆಗಿರೋ, ಚೆನ್ನಾಗಿ ಓದ್ಕೊಂಡಿರೋ, ಒಳ್ಳೆ ಕೆಲಸದಲ್ಲಿರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಕಡೆಗೂ ಟ್ರಾನ್ಸ್ಫರ್ ಆಗದೆ ಇರೋ ಹುಡುಗನ ಹುಡುಕ್ಬೇಕು ರೀ. ಸುಶಿ, ಈಗ ನಂಗೆ ನಿದ್ದೆ ಬರ್ತಾ ಇದೆ. ಹೌದೌದು, ನಿಮಗೆ ಟ್ರಾನ್ಸ್ಫರ್ ವಿಷಯ ತೆಗೆದಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಮಲ್ಕೋತೀನಿ ಕಡೆ. ಬಾಯ್ ಕುಟ್ಟಿ. ರೀ ರೀ ನಿಮ್ಮನ್ನ ಯಾಕ್ರಮ್ಮೋರೆ ನೀವು ಹೇಳಿ ಜಾಗಕ್ಕೆ ಬಂದ? ಮಾತಾಡಿ. ಯಾಕೆ? ಅಯ್ಯೋ ಮೆತ್ತಿಗೆ. ರಾಮೋರೆ ಏನ್ ಹುಡುಕ್ತಿದ್ದೀರಾ? ರಾಮೋರೆ ರಾಮೋರೆ ಎಲ್ಲಿ ಹೋದ್ರು ಇವರು? ಯಾಕೆ ಯಾವಾಗ್ಲೂ ಹೀಗೆ ಮಾಡ್ತಾರೆ?